ಮಗುಗೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದ್ರ ಜೊತೆಗೆ ಆರೋಗ್ಯಕರವಾಗಿ ಮಗುವಿನ ತೂಕ ಕೂಡ ಹೆಚ್ಚಾಗುತ್ತೆ. ಈ ಬೇಬಿ ಫುಡ್ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತೊಳೆದು ನೀರನ್ನು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಿ ಇಟ್ಬಿಡೋಣ. ಈಗ ಸ್ಟವನ್ನು ಹಚ್ಚಿ ಪಾತ್ರೆನ ಕಾಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೋಬೇಕಾಗತ್ತೆ. 1 ಸ್ಪೂನ್ ಹಾಕ್ಕೊಂಡ್ರೂ ಬೇಕಿದ್ರೆ ಸಾಕಾಗುತ್ತೆ. ನಾನು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೂರು 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಇದನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಕೊಟ್ಟು ರೂಢಿ ಮಾಡಬೇಕು. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಒಳ್ಳೊಳ್ಳೆ ವಿಟಮಿನ್ಸ್ ಇರುತ್ತೆ. ಇವಾಗ ರೂಢಿ ಮಾಡಿಲ್ಲ ಅಂದರೆ ನಾಳೆ ದಿನ ಮಗು ತಿಂದಿಲ್ಲ ಅಂತ ಮಗುನ ಬ್ಲೇಮ್ ಮಾಡೋ ಬದಲು ಮೊದಲಿಂದನೇ ಎಲ್ಲ ಥರ ಫುಡ್ಡನ್ನು ರೂಢಿ ಮಾಡಿ. ನಂತರ ಕ್ಯಾರೆಟನ್ನು ಕ್ಲೀನಾಗಿ ತೊಳೆದು ತುರ್ಕೊಂಡಿದ್ದೀನಿ. ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟನ್ನು ಹಾಕಿದ್ಮೇಲೆ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚಿಕ್ಕ ಸ್ಪೂನಲ್ಲಾದರೆ 2 ಸ್ಪೂನ್ ಆಗೋಷ್ಟು ರವೆನ ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಚಿಕ್ಕ ಸ್ಪೂನ್ ಅಲ್ವಾ, ಅದಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ರವೆ ಸಾಕಾಗುತ್ತೆ. ರವೆನ ಹಾಕಿದ್ಮೇಲೆ ನೋಡಿ ಈ ರೀತಿ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ನಂತರ ನೆನೆಸಿ ಇಟ್ಕೊಂಡಿರೋಂಥ ಹೆಸರು ಬೇಳೆನ ನೀರಿನ ಸಮೇತ, ಯಾಕಂದರೆ ಈಗಾಗಲೇ ನೀರಿನಲ್ಲಿ ಕ್ಲೀನಾಗಿ ತೊಳೆದು ನಂತರ ನೀಟಾಗಿರೋಂಥ ನೀರಿನಲ್ಲಿ ನೆನೆಸಿಟ್ಟಿದ್ದು ನೀರಿನ ಸಮೇತ ಹಾಕ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಪಟಾಪಟ್ ಅಂತೇಳಿ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡ್ಕೋಬೋದು. ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ರಾಗಿ ಸರಿ ಅಂತೇಳಿ ಕೊಡೋದಕ್ಕಿಂತ ಈ ಥರ ಒಂದು ಆರೋಗ್ಯಕರವಾದಂತಹ ಬೇಬಿ ಫುಡ್ ರೆಸಿಪಿನ ಟ್ರೈ ಮಾಡಿ. ಎಲ್ಲ ಥರ ಫುಡ್ಡನ್ನು ರೂಢಿ ಮಾಡಬೇಕು ಮಕ್ಕಳಿಗೆ. ಆಮೇಲೆ ಬೆಳೀತಾ ಎಲ್ಲ ಥರ ಫುಡ್ಡನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಊಟನ ಕೊಟ್ಬಿಟ್ಟು ನಾಳೆ ದಿನ ಬೇರೆ ಥರ ಊಟನ ಕೊಟ್ಟಾಗ ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಟೇಸ್ಟ್ ಎಲ್ಲ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಮೊದಲಿಂದನೇ ರೂಢಿ ಮಾಡ್ಕೊಳ್ತಾ ಬನ್ನಿ. ನೋಡಿ ರಾಗಿ ಹಿಟ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಚೂರು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ವರ್ಷದೊಳಗಿನ ಮಕ್ಕಳಿಗೆ ಉಪ್ಪಿನ ಅಗತ್ಯ ಇರಲ್ಲ ಅಂತೇಳಿ ಹೇಳ್ತಾರೆ. ನಾನು ಚೂರು ಟೇಸ್ಟ್ಗೋಸ್ಕರ ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನೋಡಿ ಕುದಿಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಹೆಸರುಬೇಳೆ 3/4 ಭಾಗ ಬೆಂದ್ಬಿಟ್ಟಿದೆ. ಇದನ್ನು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಹೆಸರುಬೇಳೆ ಎಲ್ಲ ಚೆನ್ನಾಗಿ ನೆನೆಸಿಟ್ಟಿದ್ವಲ್ಲ, ಬೇಗ ಬೆಂದ್ಬಿಡುತ್ತೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಬೇಕು. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮಸಿಯೋ ಕೋಲನ್ನು ತೊಗೊಂಡು ಚೆನ್ನಾಗಿ ಈ ಥರ ಮನ್ಸ್ಕೊಂಬಿಟ್ರೆ, ಇದರಲ್ಲಿ ಕೆಲವ್ರು ಕೇಳ್ಬೋದು ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿದ್ದೀವಿ ಮಗು ತಿನ್ನುತ್ತಾ ಅಂತೆಲ್ಲ ಹೇಳಿ. ಖಂಡಿತ ತಿನ್ನುತ್ತೆ. ಗೊತ್ತಾಗೋದೇ ಇಲ್ಲ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀವಿ ಅಂತೇಳಿ. ಸಣ್ಣ ಕಟ್ ಮಾಡಿ ಹಾಕಿದ್ದೀವಿ ಮತ್ತು ಚೆನ್ನಾಗಿ ಮಸ್ತಿರ್ತೀವಲ್ವ, ಸೊ ಗೊತ್ತಾಗಲ್ಲ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಈ ಥರ ರೆಡಿ ಮಾಡಿಕೊಂಡ್ರೆ ಬೇಬಿ ಫುಡ್ ರೆಸಿಪಿ ಪಟಾಪಟ ಅಂತ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿ ಮಸ್ಕೊಂಡಿದ್ದಾದಮೇಲೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನೆಲ್ಲ ಬಳಸಿದ್ದೀವಿ, ಕ್ಯಾರೆಟನ್ನು ಬಳಸಿದ್ದೀವಿ, ಕರಿಬೇವನ್ನು ಬಳಸಿದ್ದೀವಿ, ಹೆಸರುಬೇಳೆ, ರವೆ, ರಾಗಿ ಹಿಟ್ಟು ಇದನ್ನೆಲ್ಲ ಬಳಸಿ ಮಾಡಿರೋಂಥ ಆರೋಗ್ಯಕರವಾದಂತಹ ಮತ್ತು ತುಂಬಾ ರುಚಿಕರವಾದಂತಹ ಬೇಬಿ ಫುಡ್ ರೆಸಿಪಿ ಈಗ ರೆಡಿಯಾಗಿದೆ. ತುಪ್ಪ ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಂದರೆ 1 ಸ್ಪೂನ್ ಹಾಕಿದ್ರೂ ಹಾಕ್ಕೊಂಡು ಮಾಡ್ಕೊಳ್ಳಿ. ಬೇಡ ತುಪ್ಪ ನಾವು ಬಳಸಲ್ಲ ಅಂತಂದರೆ ನೀವು ಎಣ್ಣೆನಾದರೂ ಬಳಸ್ಬೋದು. ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ಒಂದು ಬೇಬಿ ಫುಡ್ ರೆಸಿಪಿ ಖಂಡಿತ 100% ಮಕ್ಕಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು 8 ತಿಂಗಳು ಅಂದರೆ 7 ತಿಂಗಳು ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ ನೀವು ಮಾಡಿ ಕೊಡಬಹುದು. ರುಚಿಯಂತೂ ಅದ್ಭುತ. ಮತ್ತೆ ಮಾಡಿಕೊಟ್ರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ವಾರದಲ್ಲಿ 1-2 ಬಾರಿ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ನಾನೀಗಾಗಲೇ ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳು ಕೂಡ ಈಗ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಎಲ್ಲ ವಿಡಿಯೋನೂ ನೋಡಿ ನೀವು ಕೂಡ ಒಳ್ಳೊಳ್ಳೆ ಬೇಬಿ ಫುಡ್ ರೆಸಿಪಿನ ಮಾಡಿ ಮಗುವಿಗೆ ತಿನ್ನಿಸಿ. ಮನೆಯಲ್ಲೇ ಆದಷ್ಟು ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ಮಾಡಿ ಮಗುಗೆ ಕೊಡಿ. ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗಿದ್ರೆ ಈ ಒಂದು ಬೇಬಿ ಫುಡ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಇನ್ನೇಕೆ ತಡ, ಮುದ್ದು ಮಕ್ಕಳಿರೋ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.